ನಾಳೆ ಕರ್ನಾಟಕ ಬಂದ್ ಇರುವ ಹಿನ್ನೆಲೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇರುತ್ತೆ. ಇದಕ್ಕೆ ಸ್ವತಃ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ನೆಲ ಜಲ ಭಾಷೆಯ ಬಗ್ಗೆ ಹೋರಾಡೋರು ಕರೆಯನ್ನ ಕೊಟ್ಟಿದ್ದಾರೆ. ಇದು ಎಂಇಎಸ್ ವಿರುದ್ಧದ ಬಂದ್ ಆಗಿದೆ. ಪರೀಕ್ಷೆ ನಡೀತಾ ಇದೆ. ಲಕ್ಷಾಂತರ ಜನ ಬಸ್ಗಳಲ್ಲಿ ಓಡಾಡ್ತಾರೆ. ಸಾರಿಗೆ ಮುಖಂಡರು ಒಂದಾಗಿ ಸಾಥ್ ಕೊಟ್ರೆ ಬಸ್ ಇರಲ್ಲ ಅಂತ ಅವ್ರು ಹೇಳಿದ್ದಾರೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ಬಂದು ನಾಳೆ ಕರೆದಿರ್ತಕ್ಕಂಥದ್ದು ನಮ್ಮ ಯೂನಿಯನ್ಸ್ ಇದೆ ನಮ್ಮಲ್ಲಿ. ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ಸಂಘಟನೆಗಳವರು ಬೆಂಬಲ ಕೊಡ್ತಾ ಇದ್ದಾರೋ, ಬೆಂಬಲ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ. ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಬಸ್ಸಸ್ಸು ಸಹಜವಾಗಿರುತ್ತೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ನಾಳೆ ಕರ್ನಾಟಕ ಬಂದ್ ಇರುವ ಹಿನ್ನೆಲೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇರುತ್ತೆ. ಇದಕ್ಕೆ ಸ್ವತಃ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ನೆಲ ಜಲ ಭಾಷೆಯ ಬಗ್ಗೆ ಹೋರಾಡೋರು ಕರೆಯನ್ನ ಕೊಟ್ಟಿದ್ದಾರೆ. ಇದು ಎಂಇಎಸ್ ವಿರುದ್ಧದ ಬಂದ್ ಆಗಿದೆ. ಪರೀಕ್ಷೆ ನಡೀತಾ ಇದೆ. ಲಕ್ಷಾಂತರ ಜನ ಬಸ್ಗಳಲ್ಲಿ ಓಡಾಡ್ತಾರೆ. ಸಾರಿಗೆ ಮುಖಂಡರು ಒಂದಾಗಿ ಸಾಥ್ ಕೊಟ್ರೆ ಬಸ್ ಇರಲ್ಲ ಅಂತ ಅವ್ರು ಹೇಳಿದ್ದಾರೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ಬಂದು ನಾಳೆ ಕರೆದಿರ್ತಕ್ಕಂಥದ್ದು ನಮ್ಮ ಯೂನಿಯನ್ಸ್ ಇದೆ ನಮ್ಮಲ್ಲಿ. ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ಸಂಘಟನೆಗಳವರು ಬೆಂಬಲ ಕೊಡ್ತಾ ಇದ್ದಾರೋ, ಬೆಂಬಲ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ. ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಬಸ್ಸಸ್ಸು ಸಹಜವಾಗಿರುತ್ತೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ನಾಳೆ ಕರ್ನಾಟಕ ಬಂದ್ ಇರುವ ಹಿನ್ನೆಲೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇರುತ್ತೆ. ಇದಕ್ಕೆ ಸ್ವತಃ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ನೆಲ ಜಲ ಭಾಷೆಯ ಬಗ್ಗೆ ಹೋರಾಡೋರು ಕರೆಯನ್ನ ಕೊಟ್ಟಿದ್ದಾರೆ. ಇದು ಎಂಇಎಸ್ ವಿರುದ್ಧದ ಬಂದ್ ಆಗಿದೆ. ಪರೀಕ್ಷೆ ನಡೀತಾ ಇದೆ. ಲಕ್ಷಾಂತರ ಜನ ಬಸ್ಗಳಲ್ಲಿ ಓಡಾಡ್ತಾರೆ. ಸಾರಿಗೆ ಮುಖಂಡರು ಒಂದಾಗಿ ಸಾಥ್ ಕೊಟ್ರೆ ಬಸ್ ಇರಲ್ಲ ಅಂತ ಅವ್ರು ಹೇಳಿದ್ದಾರೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ಬಂದು ನಾಳೆ ಕರೆದಿರ್ತಕ್ಕಂಥದ್ದು ನಮ್ಮ ಯೂನಿಯನ್ಸ್ ಇದೆ ನಮ್ಮಲ್ಲಿ. ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ಸಂಘಟನೆಗಳವರು ಬೆಂಬಲ ಕೊಡ್ತಾ ಇದ್ದಾರೋ, ಬೆಂಬಲ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ. ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ
ಬಸ್ಸಸ್ಸು ಸಹಜವಾಗಿರುತ್ತೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು, ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ನಾಳೆ ಕರ್ನಾಟಕ ಬಂದ್ ಇರುವ ಹಿನ್ನೆಲೆ BMTC KSRTC ಬಸ್ಗಳು ಇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇರುತ್ತೆ. ಇದಕ್ಕೆ ಸ್ವತಃ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ನೆಲ ಜಲ ಭಾಷೆಯ ಬಗ್ಗೆ ಹೋರಾಡೋರು ಕರೆಯನ್ನ ಕೊಟ್ಟಿದ್ದಾರೆ. ಇದು MES ವಿರುದ್ಧದ ಬಂದ್ ಆಗಿದೆ. ಪರೀಕ್ಷೆ ನಡೀತಾ ಇದೆ. ಲಕ್ಷಾಂತರ ಜನ ಬಸ್ಗಳಲ್ಲಿ ಓಡಾಡ್ತಾರೆ. ಸಾರಿಗೆ ಮುಖಂಡರು ಒಂದಾಗಿ ಸಾಥ್ ಕೊಟ್ರೆ ಬಸ್ ಇರಲ್ಲ ಅಂತ ಅವ್ರು ಹೇಳಿದ್ದಾರೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು, ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ಬಂದು ನಾಳೆ ಕರೆದಿರ್ತಕ್ಕಂಥದ್ದು ನಮ್ಮ ಯೂನಿಯನ್ಸ್ ಇದೆ ನಮ್ಮಲ್ಲಿ. ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ಸಂಘಟನೆಗಳವರು ಬೆಂಬಲ ಕೊಡ್ತಾ ಇದ್ದಾರೋ, ಬೆಂಬಲ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ. ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಬಸ್ಸಸ್ಸು ಸಹಜವಾಗಿರುತ್ತೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು, ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ. ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. ಮತ್ತು ಇದು ನಾಳೆ ಕರ್ನಾಟಕ ಬಂದ್ ಇರುವ ಹಿನ್ನೆಲೆ BMTC KSRTC ಬಸ್ಗಳು ಇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಹುತೇಕರನ್ನ ಕಾಡ್ತಾ ಇರುತ್ತೆ. ಇದಕ್ಕೆ ಸ್ವತಃ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ನೆಲ ಜಲ ಭಾಷೆಯ ಬಗ್ಗೆ ಹೋರಾಡೋರು ಕರೆಯನ್ನ ಕೊಟ್ಟಿದ್ದಾರೆ. ಇದು MES ವಿರುದ್ಧದ ಬಂದ್ ಆಗಿದೆ. ಪರೀಕ್ಷೆ ನಡೀತಾ ಇದೆ. ಲಕ್ಷಾಂತರ ಜನ ಬಸ್ಗಳಲ್ಲಿ ಓಡಾಡ್ತಾರೆ. ಸಾರಿಗೆ ಮುಖಂಡರು ಒಂದಾಗಿ ಸಾಥ್ ಕೊಟ್ರೆ ಬಸ್ ಇರಲ್ಲ ಅಂತ ಅವ್ರು ಹೇಳಿದ್ದಾರೆ. ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು, ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕೆಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ